ನಮಸ್ತೆ ಕರ್ನಾಟಕದ ಮಂದಿಗೆ. ನಾವಿವತ್ತೊಂದು ಹೊಸ ರೆಸಿಪಿ ಜೊತೆಗೆ ಬಂದೀವ್ರಿ. ನಾವಿವತ್ತು ನಿಮಗೆ ಬಾಳೆಹಣ್ಣಿನ ಶಿರಾ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ. ಶಿರಾ ಮಾಡೋಕೆ ಒಂದು ಬೊಗಣಿ ಒಳಗೆ ಫಸ್ಟ್ ಸ್ವಲ್ಪ ತುಪ್ಪ ಹಾಕೋರಿ. ಹಾಕ್ಕೊಂಡು ಸ್ವಲ್ಪ ಕರಗು ಮಟ್ಟ ಬಿಟ್ಟು ಅದಕ್ಕೆ ಗೋಡಂಬಿ ಬಾದಾಮು ಹಾಕ್ಕೊಂಡು ಕೆಂಪಾಗುವವರೆಗೂ ಹುರ್ಕೋರಿ. ಹುರ್ಕೊಂಡಾದ್ಮೇಲೆ ಅದ ಬಾಂಡಿಗೆ ಏನು ಹಾಕೋಬೇಕು, ದ್ರಾಕ್ಷಿನ ಹಾಕೋಬೇಕು. ದ್ರಾಕ್ಷಿ ಹಾಕ್ಕೊಂಡು ಅದು ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಗೋಲ್ಡನ್ ಬಣ್ಣ ಬರಲಿ, ಸಣ್ಣ ಉರಿ ಒಳಗೆ ಹುರ್ಕೋರಿ ಅವನ್ನೆಲ್ಲ. ಅವು ಕೆಂಪು ಬಣ್ಣ ಬಂದಮೇಲೆ ಅದನ್ನ ಏನು ಮಾಡಿರಿ, ಒಂದು ಪ್ಲೇಟಿಗೆ ಸಪ್ರೇಟಾಗಿ ತಗೊಂಬಿಡ್ರಿ. ಆಮೇಲೆ ಅದೇ ಉಳಿದ ತುಪ್ಪದೊಳಗೆ ಏನು ಹಾಕೋರಿ, ಒಂದು ಕಪ್ಪು ರವೆ ಹಾಕೋರಿ. ಬಿಳಿ ರವೆ ಹಾಕೋರಿ, ಇಲ್ಲ ಬೊಂಬೆ ರವೆ ಅಂತಾರಲ್ಲ ಆ ರವೆನ ಹಾಕ್ಕೊಂಡು ಕೆಂಪಾಗುವವರೆಗೂ ಅದನ್ನು ಸಣ್ಣ ಉರಿ ಒಳಗೆ ಹುರ್ಕೋಬೇಕು. ಹುರ್ಕೊಳಕ್ಕೆ ಒಂದು 10 ನಿಮಿಷ ಟೈಮ್ ಹಿಡಿತೈತಿ. ಸಣ್ಣ ಉರಿ ಒಳಗೆ ಹುರ್ಕೋರಿ. ಕೆಂಪಾದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ತಕ್ಕೋರಿ. ಅದ ಬೊಗಣಿಗೆ ಏನು ಮಾಡಿರಿ 2 ಕಪ್ಪು ನೀರು ಹಾಕೋರಿ. ನೀರು ಹಾಕ್ಕೊಂಡು ಅದ್ರ ಮೇಲೆ ಒಂದು ಚಮಚ ತುಪ್ಪ ಹಾಕಿರಿ. ತುಪ್ಪ ಕರಗೋವರೆಗೂ ಬಿಟ್ಟು 1-2 ಹಳ್ಳ ಉಪ್ಪು ಹಾಕಿರಿ. ಉಪ್ಪು ಹಾಕ್ಕೊಂಡು ಹೆಚ್ಚಿಕ್ಕಿಟ್ಟಿದ್ದು ಬಾಳೆಹಣ್ಣು ಇರ್ತೈತಲ್ಲ ಆ ಬಾಳೆಹಣ್ಣನ್ನು ಆ ನೀರೊಳಗೆ ಹಾಕಿ ಕುದಿಯಾಕೆ ಬಿಡ್ರಿ. ಅದನ್ನು ಮೇಲೆ ಏನು ಮಾಡಿರಿ, ಕಲಿಸ್ಕೋತಾ ಇರ್ರಿ. 1-2 ನಿಮಿಷಕ್ಕೊಮ್ಮೆ ಕುದಿಯಾಕೆ ಬಿಡ್ರಿ. ನೀರು ಕುದಿಯಾಕಿದ ತಕ್ಷಣ ಏನು ಮಾಡಿರಿ, ಹುರಿದಿಟ್ಟಿದ್ದು ರವೆ ಐತಲ್ಲ ಅದನ್ನು ಆ ನೀರಿಗೆ ಹಾಕಿ ಗಂಟಾಗ್ಲಾರ್ದಂಗೆ ಸಾವಕಾಶ ಸಣ್ಣ ಉರಿ ಒಳಗೆ ಇಟ್ಟನ ಅದನ್ನು ಸಣ್ಣಂಗೆ ತಿರಿರಿ. ಮೇಲೆ ಕೈ ಆಡಿಸ್ಬೇಕು. ಅದನ್ನು ಕೈ ಬಿಡುವಂಗಿಲ್ಲ. ಕೈ ಬಿಟ್ರಂದ್ರೆ ರವೆ ಏನಾಗುತ್ತೆ, ಗಂಟಾಗಿಬಿಡ್ತೈತಿ. ಅದಕ್ಕೆ ಅದು ಕುದಿಯೋವರೆಗೂ ಏನು ಮಾಡಬೇಕು, ಸಾವಕಾಶ ತಿರುಗಿಸ್ಕೊತಾನೆ ಇರಬೇಕು. ತಿರುಗಿಸಿದಾದ್ಮೇಲೆ ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ವಾಪಸ್ ಮುಚ್ಚಳ ತೆಗೆದು ನೋಡಿದಾಗ ನೀರೆಲ್ಲ ಹೋಗಿರ್ತೈತಿ. ಸ್ವಲ್ಪ ಅದನ್ನು ಕೈ ಆಡಿಬಿಟ್ಟು ಮತ್ತೇನು ಮಾಡಬೇಕು, ಅದಕ್ಕೆ ಎಷ್ಟು ಸಕ್ಕರೆ ಹಿಡಿತೈತಿ, ಒಂದು ರವಾಕ್ಕೆ 1 ಕಪ್ ಸಕ್ಕರೆ ಏನು ಮಾಡಿರಿ ಹಾಕಿ ಒಂದು 5 ನಿಮಿಷ ಸಕ್ಕರೆ ಕರಗೋವರೆಗೂ ಅದನ್ನು ತಿರುಗಿಸ್ರಿ. ಮೇಲೆ ತಿರುಗಿಸ್ರಿ, ಕೆಳಗೆ ಮೇಲೆ ಮಾಡಿ. ಸಕ್ಕರೆ ಕರಗಿದ್ಮೇಲೆ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸ್ ಇದಲ್ರಿ ಅದನ್ನು ಮತ್ತು ಏಲಕ್ಕಿ ಪುಡಿನ ಹಾಕಿ ಉದುರಿಸ್ಬಿಡ್ರಿ. ಅವನ್ನ ಉದುರಿಸಿ ಒಂದು ಪ್ಲೇಟ್ ಒಂದು 5 ನಿಮಿಷದ ಮಟ್ಟ ಮತ್ತೇನು ಮಾಡಿರಿ, ಪ್ಲೇಟನ್ನು ಅದ್ರ ಮೇಲೆ ಮುಚ್ಚ್ರಿ. ಎರಡು ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ವಾಪಸ್ ಅದನ್ನು ಕೈ ಆಡಿಸ್ರಿ. ನೋಡ್ರಿ, ಈಗ ಬಾಳೆಹಣ್ಣಿನ ಶಿರಾ ರೆಡಿ ಆಗೈತಿ. ನಿಮಗೆ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಹಾಕ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.